ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ಮಾನ್ಸೂನ್ ರೈಡ್ ಹೋಗ್ತಾ ಇದ್ದೀವಿ. ಸೊ ಟೋಟಲ್ ಆಗಿ 19 ಮೆಂಬರ್ಸ್, 19 ಅಲ್ಲ 16 ಮೆಂಬರ್ಸ್ ಮಾನ್ಸೂನ್ ರೈಡ್ ಹೋಗ್ತಾ ಇದ್ದೀವಿ. ಫುಲ್ ಬೈಕ್ ರೈಡ್, 3 days 4 days ಕಂಪ್ಲೀಟಾಗಿ ಬೈಕ್ ರೈಡ್ ಇರುತ್ತೆ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಇದೇ ನನ್ನ ಫಸ್ಟ್ ಬೈಕ್ ರೈಡ್. ಅದು 4 days. ಪ್ಲೇಸಸ್ ಏನಂದರೆ ಸದ್ಯಕ್ಕೆ ಮಡಿಕೇರಿ, ಕೇರಳ ಅಂತ ಹೇಳಿದ್ದಾರೆ. ಇನ್ನೂ ಪ್ಲ್ಯಾನ್ಸ್ ಏನಿದೆ ನನಗಂತೂ ಗೊತ್ತಿಲ್ಲ. ಸೊ ನಾನದು ಫುಲ್ ಎಕ್ಸೈಟ್ ಆಗಿದ್ದೀನಿ. ನಿಮಗೂ ತೋರಿಸ್ತೀನಿ ಅಲ್ಲಿನ ವೆದರು ಹೇಗಿರುತ್ತೆ ಅಂತ. ಸೊ ಬನ್ನಿ ಹಾಗಾದರೆ ಹೋಗೋಣ, ಎಂಜಾಯ್ ಮಾಡ್ಕೊಂಡು ಬರೋಣ ರೈಟ್ನ. ಎಸ್ ಗೈಸ್, ಲಗೇಜ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ಗಾಡಿಗೆ ಕಟ್ತಾ ಇದ್ದಾರೆ, ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮೇಲೆ ರೈನ್ ಕೋಟ್ ಹಾಕಿ ತುಂಬ ಸೇಫ್ಟಿ ಎಲ್ಲ ಮಾಡಿಕೊಂಡು ಅದಕ್ಕೆ ಕಟ್ತಾ ಇದ್ದಾರೆ. ನಮ್ಮ ಹರೀಶಣ್ಣನೂ ನಮ್ಮ ಜೊತೆನೇ ಬಂದರು. ಸೊ ನಾವು, ಅವರು, ಇನ್ನೂ ಒಬ್ಬರು ಫ್ರೆಂಡು ಇಲ್ಲಿಂದ ಹೊರಟ್ವಿ. ನಮ್ಮ ಮಂಜರನೇ ಫಸ್ಟು ಎಲ್ಲ ರೆಡಿ ಮಾಡ್ಕೊತಾನೆ ಬಂದರು ನಮ್ಮ ಕಪಲ್ಸು. ನೆಕ್ಸ್ಟ್ ವರ್ಷ ಹೋದಾಗ ಎಂಟ್ರಿಲೇ ಮಳೆ, ಮಾನ್ಸೂನ್ ಇಲ್ಲೇ ಸ್ಟಾರ್ಟ್ ಆಯ್ತು ನಮ್ಗೆ. ನಮ್ಮದು ಸ್ಪಾಟ್ ಎಲ್ಲರೂ ಸೇರಿ ಒಂದು ಕಡೆಯಿಂದ ಹೋಗೋ ಸ್ಪಾಟ್ ಇದ್ದಿದ್ದು ಬಂದು ವಿಜಯನಗರದಲ್ಲೇ. ವಿಜಯನಗರದಲ್ಲಿ ಎಲ್ಲರೂ ಬಂದರು. ಎಲ್ಲರೂ ಬಂದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಸೊ ಮಾನ್ಸೂನ್ ರೈಡ್ ಅನ್ನೋದು ವೈಬ್ ಏನಿದೆ ನಮಗೆ ಇಲ್ಲಿಂದನೇ ಸಿಕ್ತು. ಹೇಳಿ, ಯಾರು ಹೇಳ್ತೀರಾ ಹೇಳಿ. ಇವರು ಗಂಡ, ಇವರು ಹೆಂಡತಿ. ಇವರು ಫುಲ್ಲು ಸಾಫ್ಟು, ಅವ್ರು ಫುಲ್ಲು ವರ್ಟು. ಕಾಯೆಲ್ಲ ಒಡೆದಾಗಿದೆ, ಇವಾಗ ಹೊರಡ್ಬೇಕಷ್ಟೆ. ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಎಲ್ಲ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ಫೈನಲ್ ಆಗಿ ನಮ್ಮ ಟ್ರಿಪ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಟ್ರಿಪ್ ಸ್ಟಾರ್ಟಿಂಗ್ ಅಂತೂ ಮಸ್ತಾಗಿತ್ತು, ಚೆನ್ನಾಗಿತ್ತು. ಎಲ್ಲರೂ ರೈನ್ ಕೋಟ್ಸಲ್ಲಿ ಎಲ್ಲ ಅದೊಂಥರ ಎಲ್ಲರನ್ನೂ ಒಂದೇ ಥರ ನೋಡೋದು ಒಂಥರ ಚೆನ್ನಾಗಿತ್ತು. ಸೊ ಅಲ್ಲಿಂದ ಹೋದ್ವಿ, ನಮ್ಮ ಟ್ರಿಪ್ ಸ್ಟಾರ್ಟ್ ಆಯಿತು. ಮಾನ್ಸೂನ್ ರೈಡ್ ಏನಿದೆ ಅದು. ಅಲ್ಲಿಂದ ಹೋಗಿ ಮತ್ತೆ ಯಾರೂ ಊಟ ಮಾಡಿರಲಿಲ್ಲ. ಮಧ್ಯಾಹ್ನ ನಾವು ಬಿಟ್ಟಿದ್ದು ಸುಮಾರು 2 ಗಂಟೆ ಮೇಲೇ. ಸೊ ಅದರಿಂದ ಯಾರೂ ಊಟ ಮಾಡಿರಲಿಲ್ಲ. ಎಲ್ಲ ಫಸ್ಟು ಹೋಗಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಗೋಬಿ ಮಂಚೂರಿ ತಗೊಂಡಿದ್ದೀವಿ. ಒಂದು ಊಟ ಮಾಡೋದಕ್ಕೆ ಅಲ್ಲಿ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಪಾರ್ಸೆಲ್ ತೊಗೊಂಡು ಬಂದುಬಿಟ್ವಿ. ಪಾರ್ಸೆಲ್ ತೊಗೊಂಡು ಬಂದು ನಾವು ರೂಮ್ ಸ್ಟೇ ಏನಿದೆ ಅಲ್ಲಿಗೆ ತೊಗೊಂಡು ಬಂದ್ವಿ. ಇದೇ ನೋಡಿ ನಾವು ಮಾಡಿರೋವಂಥ ರೂಮು. ನಾವು ಮಾಡಿರೋವಂಥ ಅಷ್ಟು ರೂಮ್ಸಲ್ಲಿ ಇದು ಬೆಟರ್, ಅಂದರೆ ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇಬ್ಬರು ಗರ್ಲ್ಸ್ ಇರೋದ್ರಿಂದ ನಮಗೆ ಈ ರೂಮ್ನ ಬಿಟ್ಬಿಟ್ಟು ಇನ್ನು ಬಾಯ್ಸ್ ಎಲ್ಲ ಅವ್ರು ಮಿಕ್ಕಿರೋ ರೂಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರು. ನಿದ್ದೆನೂ ಚೆನ್ನಾಗಿ ಬಂತು, ಆದರೆ ಜಾಸ್ತಿ ಹೊತ್ತು ನಿದ್ದೆ ಮಾಡಲಿಲ್ಲ. ಸೊ ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಬೇಕು. ಎಸ್ ಗೈಸ್, ಇವಾಗ ನೋಡಿ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ. ನಾವು ಇವಾಗ ಈಚೆ ಟೆಂಪಲ್ ಇದೆ, ಟೆಂಪಲ್ ವಿಸಿಟ್ಗೆ ಹೋಗಬೇಕು. ಸೊ ಟೆಂಪಲ್ ವಿಸಿಟ್ಗೋಸ್ಕರ ಹೋಗೋದಕ್ಕೆ ಎಲ್ಲ ರೆಡಿಯಾಗಿದ್ದೀವಿ. ಕಾಫಿ ಬಂತು, ಹಾಗೇ ಕಾಫಿ ಕುಡ್ಕೊಂಡು ಎಲ್ಲರೂ ಒಂಥರ ಜಾಲಿ ಮೂಡಲ್ಲಿ ಇದ್ದೀವಿ. ಸೊ ಇವಾಗ ಇನ್ನೊಬ್ಬರು ನೆಕ್ಸ್ಟು ಕ್ರೇಜಿಯಸ್ಟು ಬ್ರದರ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವರು ಸುಶ್ರುತ್ ಅಂತ, ಅಲಿಯಾಸ್ ಸುಸ್ಸು ಅಂತ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನ್ಯೂ ಬ್ರದರ್ ಹಂಗೇನಿಲ್ಲ, ಬಟ್ ಏನು ಇವಾಗಷ್ಟೇ ಕ್ಲೋಸ್ ಆಗಿರೋದು. ಸೊ ಇವಾಗ ರೂಮ್ ಸ್ಟೇ ಅಲ್ಲಿ ಮುಗೀತು. ರೂಮ್ ಸ್ಟೇಯಿಂದ ಹೋಗ್ತಾ ಇದ್ದೀವಿ. ಮತ್ತೆ ಒಂದು ಟೆಂಪಲ್ ಇದೆ, ಟೆಂಪಲ್ ವಿಸಿಟ್ ಮಾಡಿಕೊಂಡು ರೂಮ್ ಸ್ಟೇಯಿಂದ ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ಟೆಂಪಲ್ ಹೇಗಿರುತ್ತೆ ಅಂತ ನೋಡೋಣ. ಬರೀ ಫೋನ್ ನೋಡೋದು, ತಿನ್ನೋದು, ಮಲ್ಕೊಳ್ಳೋದು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ. ಒಂಥರ
ಅಷ್ಟೇ ಇವ್ರ ಕೆಲಸ. ಎಸ್ ಗೈಸ್, ಮತ್ತೆ ನಮ್ಮ ಲಗೇಜ್ನೆಲ್ಲ ನೀಟಾಗಿ ನಾವು ಬೈಕಿಗೆ ಕಟ್ಕೊಂಡು, ಏನು ಬೀಳ್ದಿರೋ ಥರ ಎಲ್ಲ ನೀಟಾಗಿ ಕಟ್ಕೊಂಡು ಚೆಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಮಡಿಕೇರಿಲೇ ಸ್ಟೇ ಆಗಿದ್ದು. ಸೊ ಮಡಿಕೇರಿಯಿಂದ ನಮ್ಮ ಪಯಣ ಮತ್ತು ಕಾವೇರಿ ಉಗಮ ಆಗುವಂಥ ಸ್ಥಳಕ್ಕೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ಈ ಟ್ರಿಪ್ಪಲ್ಲಿ ನಮಗೆ ಏನು ಅನ್ನಿಸ್ತು ಅಂತ ಅಂದರೆ, ನಾವು ಹೋಗೋ ಗುರಿ ಅಂದರೆ ನಮ್ಮ ಜೀವನದಲ್ಲಿ ಒಂದು ಗುರಿ ಇರುತ್ತಲ್ವ, ಆ ಗುರಿ ಮುಟ್ಟೋ ತನಕ ಹೇಗೆ ಅಲ್ಲಿಗೆ ಹೋಗೋ ತನಕ ಕಷ್ಟ ಸುಖ ಎಂಜಾಯ್ಮೆಂಟ್ಸು ನಮ್ಮ ಎಲ್ಲ ಮೆಮೊರೀಸು ಅದೆಲ್ಲ ಹೇಗೆ ಚೆನ್ನಾಗಿರುತ್ತೆ, ಅಂದರೆ ಗುರಿಗಿನ ನಾವು ಹೋಗೋ ದಾರಿ ಹೇಗೆ ಚೆನ್ನಾಗಿರುತ್ತೆ, ಅದೇ ರೀತಿ ನಾವು ಹೋಗೋ ಪ್ಲೇಸ್ಗಿನ ನಾವು ಹೋಗೋ ರೂಟು ಅಕ್ಕಪಕ್ಕ ಗ್ರೀನರಿ, ನಾವು ಹೋಗೋ ದಾರಿ ತುಂಬ ಚೆನ್ನಾಗಿರುತ್ತೆ. ಸೊ ಆ ದಾರಿನ ಎಂಜಾಯ್ ಮಾಡೋದೇ ಬೈಕ್ ರೈಡ್. ಸೊ ಅಕ್ಕಪಕ್ಕ ಹಸಿರು, ಪೂರ್ತಿ ಹಸಿರು, ಮಧ್ಯ ರೋಡು, ಬೈಕಲ್ಲಿ ಬೈಕ್ ರೈಡ್ ಹೋಗ್ತಾಯಿದ್ದೆ ಅಂದರೆ ಆ ಫೀಲೇ ಬೇರೆ. ಅದನ್ನು ನಾನು ಇದುವರೆಗೂ ಫೀಲ್ ಮಾಡಿರಲಿಲ್ಲ, ಬಟ್ ಐ ಫೆಲ್ಟ್ ಇಟ್. ಆ್ಯಂಡ್ ಮಾನ್ಸೂನ್ ರೈಡ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ. ಬೆಂಗಳೂರಲ್ಲಿ ಟ್ರಾಫಿಕ್ಕು ಅದು ಇದು ಬರೀ ಬಿಸಿಲು, ಅಕ್ಕಪಕ್ಕ ಮರಗಳಿರಲ್ಲ. ಇದನ್ನ ನೋಡಿ ನೋಡಿ ಇಲ್ಲಿಗೆ ಬಂದು ಅಕ್ಕಪಕ್ಕ ಮರ, ನಾವೇ ಮಧ್ಯದಲ್ಲಿ ನಾವೇ ಹೋಗ್ತಿದ್ದೀವಿ ಅಂತಂದರೆ ಅಕ್ಕಪಕ್ಕ ಏನೂ ಇರಲ್ಲ, ನಾವಷ್ಟೇ ಇರ್ತೀವಿ. ಅಂದರೆ ಅಲೋನಾಗಿ ಒಂಥರ ಫೀಲ್ ಆಗುತ್ತೆ. ಸೊ ನಾವಿಬ್ಬರೇ ಅಂದಾಗ ಅದು ಇನ್ನೂ ಫೀಲ್ ಚೆನ್ನಾಗಿ ಕೊಡುತ್ತೆ. ಗೈಸ್, ನಾವಿವಾಗ ಕಾವೇರಿ ಉಗಮ ಆಗುವಂಥ ಸ್ಥಳದಲ್ಲೇ ಇದ್ದೀವಿ. ನೋಡ್ತಾ ಇದ್ದೀರಾ, ಫಾಗೆಲ್ಲ ಪೂರ್ತಿ ಫಾಗಿದೆ. ಈ ಪ್ಲೇಸಲ್ಲಿ ನಾವು ಎಲ್ಲಿ ನಿಂತ್ಕೊತೀವಿ ಆ ಜಾಗ ಬಿಟ್ಟು ಸುತ್ತಮುತ್ತ ಎಲ್ಲಿ ನೋಡಿದ್ರು ಫಾಗಿದೆ. ನೋಡಿ, ಇಲ್ಲಿ ಕಾಯಿನ್ ಹಾಕಿದ್ರೆ ನಾವು ಅಂದ್ಕೊಂಡಿರೋದೆಲ್ಲ ಈಡೇರುತ್ತಂತೆ. ಅಂದರೆ ಆ ಕೊಳದಲ್ಲೇ ಬಿಡಬೇಕು, ಆ ಲಿಂಗದೊಳಗೆ ಬೀಳಬೇಕು ಕಾಯಿನು, ಆವಾಗ ಅಂದ್ಕೊಂಡಿರೋದೆಲ್ಲ ಈಡೇರುತ್ತಂತೆ. ನೀವು ಹೋದಾಗ ಟ್ರೈ ಮಾಡಿ. ನೋಡಿ, ಇದೇ ಕಾವೇರಿ ಉಗಮ ಆಗುವಂಥ ಮೇನ್ ಸ್ಪಾಟು. ಅಲ್ಲಿ ಗೋಪುರ ಕಾಣ್ತಾ ಇದೆಯಲ್ವಾ, ಗೋಪುರ ಥರ ಅಲ್ಲಿ ಕೆಳಗಡೆನೇ ಕಾವೇರಿ ಉಗಮ ಆಗ್ತಾಯಿದೆ. ಸೊ ಅಲ್ಲಿ ಪೂಜೆ ಮಾಡಿ ಬರೋ ಭಕ್ತಾದಿಗಳಿಗೆ ಅಲ್ಲಿ ಮಂಗಳಾರತಿ ಕೊಡ್ತಾರೆ. ಆ್ಯಂಡ್ ಕೆಳಗಡೆ ಒಂಥರ ಕೊಳ ಥರ ಇದೆ. ಅಲ್ಲಿ ಬಂದುಬಿಟ್ಟು ಹರಕೆ ಏನಾದ್ರು ಮಾಡ್ಕೊಂಡಿರೋರು ಆ ಕೊಳದಲ್ಲಿ ಈಜ್ಕೊಂಡೋಗಿ, ಅಂದರೆ ನಡ್ಕೊಂಡೋಗಿ ಅವರ ಹರಕೆನ ಏನು ತಲುಪಿಸ್ತೀವಿ ಅಂತ ಹೇಳಿರ್ತಾರೆ, ಆ ಥರ ಏನಾದರೂ ತಲುಪಿಸಿ ಅವ್ರ ಹರಕೆನ ತೀರಿಸ್ತಾರೆ. ಇದು ಒಂದು ಪದ್ಧತಿ ಕೂಡ ಇಲ್ಲಿ ಇದೆ. ಹಾಯ್ ಫ್ರೆಂಡ್ಸ್, ನಾವಿವತ್ತು ತಲಕಾವೇರಿಗೆ ಬಂದಿದ್ದೀವಿ ಅಷ್ಟೇ. ನೋಡಿ, ಇವ್ರು ಖುಷಿ ಪಟ್ರು ಅವ್ರನ್ನ ನೋಡಿ. ನಮಗೆಲ್ಲ ಗೊತ್ತಾಗುತ್ತೆ. ಇವ್ರು ಗಿಡಿಯಲ್ಲಿ ತೋರಿಸ್ತೀನಿ. ಇವತ್ತು ಏನಾರಾಗಲಿ ಚಾನಲಲ್ಲಿ ತೋರಿಸ್ಬೇಕು. ರೆಕಾರ್ಡ್ ಮಾಡ್ತಿದ್ಯಲ್ಲ ಓಲಿ. ಒಂದು ನಿಮಿಷ ಆಗೈತೆ ಆಲ್ರೆಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಯಾರ್ದ ಝೂಮ್ ಆಗ್ತಾ ಇದ್ದೀರಾ? ಫುಲ್ಲು ಒಂದು ಅಲ್ಲ, ಇವರು ಫೋಟೋ ಬೇಕಂತೆ ಅಷ್ಟೇ. ಇನ್ಯಾರು ಏನು ಬೇಕು? ಕೇಳಿದ್ರೆ ಏನು ಸಿಗಲ್ಲ ಬಿಡಿ. ಆಯ್ತು, ನಿಮ್ಗೇನು ಬೇಕು? ಏನು ಬೇಕು? ಅಣ್ಣ ಇನ್ನು ಏನೋ ಬೇಕಣ್ಣ. ನಿಮ್ಗೇನು ಬೇಕು? ಇವರೇ ನೋಡಿ, ಒಬ್ಬೊಬ್ಬರೇ ನೋಡ್ಕೊತಾರೆ, ನಮ್ಗೇನು ತೋರಿಸಲ್ಲ. ನೋಡಿ ಪೂರ್ತಿ ಮಗಕ್ಕೆ ಇಡ್ಬಿಡು. ನೋಡಿ, ಏನಿ ನಿಂದೆ ಹೇಳೋದು ಏನಂತಿಲ್ಲ. ಏನಾದ್ರು ಇದ್ರೆ ಹೇಳು, ಬೇಜಾರಾಯ್ತೈತಿ. ಕಂಟೆಂಟ್ ನನಗೆ ಬೇಜಾರಾಯ್ತು, ಅದಕ್ಕೆ ಸುಮ್ಮನೆ ಹೇಳ್ತೀರಾ ಬ್ರೋ? ಅಷ್ಟೇ ಅದು ಹೇಳೋದು ಮುಂದೆ ನೋಡಿ. ಇವಾಗ ತಲಕಾವೇರಿ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇನ್ನು ತಲಕಾವೇರಿಯಲ್ಲಿ ನೋಡಿದ್ರಲ್ಲ ಫಾಗ್ ಎಷ್ಟಿದೆ ಅಂತ. ಇವಾಗ ಹೋಗ್ತಾ ಇದ್ದೀವಿ ಸಹ, ಆಗಲೂ ಸಹ ರೋಡ್ ಮುಂದೆನೂ ಕಾಣ್ತಿಲ್ಲ, ಹಿಂದೆ ಇರೋ ಜನಗಳು ಸಹ ಕಾಣ್ತಾಯಿಲ್ಲ, ಫುಲ್ ಫಾಗ್ ಕವರ್ ಆಗಿದೆ. ಸೊ ಅಲ್ಲೆಲ್ಲ ನೀಟಾಗಿ ಫೋಟೋಶೂಟೆಲ್ಲ ಮಾಡಿಕೊಂಡು ನಾವು ಒಳ್ಳೊಳ್ಳೆ ಫೋಟೋಸ್ ಮಾತ್ರ ಚೆನ್ನಾಗಿ ಬಂತು. ಅದು ಒಂದು ಒಳ್ಳೆ ಮೆಮೊರಿ ಆಯಿತು ಆ ಫೋಟೋಸ್ ಮಾತ್ರ. ಸೊ ತಲಕಾವೇರಿ ಟೋಟಲಾಗಿ ಸೂಪರಾಗಿತ್ತು. ಇಲ್ಲಿ ಟೀ ಬ್ರೇಕ್ಗೆ ಹಾಕಿದ್ದೀವಿ. ಟೀ ಬ್ರೇಕಲ್ಲಿ ಟೀ ಬ್ರೇಕ್ ಕೆಳಗಡೆ ಮುಗಿಸ್ಕೊಂಡು ಇದು ಮೇಲೆ ಬಂದಿದ್ದೀವಿ. ಅವ್ರು ಪರ್ಮಿಷನ್ ಕೊಟ್ಟರು ಮೇಲಾಗೋದಕ್ಕೆ. ಸೊ ಇಲ್ಲೂ ಕೂಡ ನೇಚರ್ ನೋಡ್ತಾ ಇದ್ದೀವಿ. ಏಯ್ ತುದಿಲಿ ಆಟ ಆಡಬೇಡಿ.
ಏ ದೂರ ಆಗೋದ್ರಿ ಸ್ವಲ್ಪ ಹತ್ರದಲ್ಲಿರಿ. ಹಾಂ ನಮ್ಮ ಪಯಣ ನೆಕ್ಸ್ಟು ಕೇರಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫಾರೆಸ್ಟ್ ಏರಿಯಾ ಇವಾಗ ನಾವು ಹೋಗ್ತಾ ಇರೋದು. ಫಾರೆಸ್ಟ್ ಏರಿಯಾ ಆದಮೇಲೆ ಮಳೆ ಇದ್ದೇ ಇರುತ್ತೆ. ಸೌಂಡೆಲ್ಲ ಕೇಳಿಸ್ಕೊಂಡ್ರಲ್ವ ಹೆಂಗಿತ್ತಂತ. ಸೊ ಫಾರೆಸ್ಟ್ ಏರಿಯಾ ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಫಾರೆಸ್ಟ್ ಏರಿಯಾದಲ್ಲೇ ಸಿಕ್ಕಿದ್ದು ಒಂಥರ ಮಿನಿ ಜಲಪಾತ. ಇದ್ರ ಒಳಗೆಲ್ಲ ಇಳಿದ್ವಿ ನಾವು, ಫೋಟೋಸ್ ಎಲ್ಲ ತೊಗೊಂಡ್ವಿ. ನೀರೇನಾದರೂ ಜಾಸ್ತಿ ಇದ್ದು, ಮಳೆ ಜಾಸ್ತಿ ಬಂದು ನೀರು ಜಾಸ್ತಿ ಫೋರ್ಸಾಗಿ ಬರ್ತಿದ್ರೆ ಅದೆಲ್ಲ ಆಗ್ತಿರಲಿಲ್ಲ. ಬಟ್ ನೀರು ಕಮ್ಮಿ ಇರೋದಕ್ಕಂತೂ ನಮಗೆ ಸರಿ ಹೋಯ್ತು. ಉತ್ತರ ಕೊಡಲ್ಲ, ಇನ್ನೊಂದು ಹುಡುಗಿ ಕೊಟ್ಟರೆ ಆಯ್ತು. ಸರಿ ಹೋಯ್ತಾನೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾ.
ಖುಷಿ ಹ್ಯಾಪಿ ಆ್ಯಕ್ಚುಲಿ ಟೀ ಬ್ರೇಕಕ್ಕೆ ಅಂತ ಹಾಕಿದ್ವಿ ಸ್ಟಾಪು, ಬಟ್ ಅಲ್ಲಿ ಕೇರಳ ಬಾಯ್ಸು ಬಂದರು. ಅವರು ಇದೇ ಥರ ಟ್ರಿಪ್ ಆಗಿ ಬಂದಿದ್ದರು. ಅವರ ಒಂದು ಬಸ್ಸಲ್ಲಿ ಸಾಂಗ್ ಹಾಕೋ ಸ್ಪೀಕರ್ ಇತ್ತು. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಕನ್ನಡ ಸಾಂಗ್ಸ್ ಹಾಕಿ ನಾವು ಡ್ಯಾನ್ಸ್ ಮಾಡೋದ್ರ ಜೊತೆಗೆ ಅವರು ನಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ರು. ಸೊ ಎಲ್ಲರೂ ಡ್ಯಾನ್ಸ್ ಮಾಡಿ ಮಸ್ತ್ ಮಜಾ ಮಾಡಿದ್ವಿ. ನನಗಂತೂ ಡ್ಯಾನ್ಸ್ ಮಾಡೋ ಜಾಗ ಸಿಕ್ಕಿದ್ರೆ ನಾನಂತೂ ಬಿಡೋದಿಲ್ಲ. ಸೊ ನಾನು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಈ ಕೇರಳಗೆ ರೀಚ್ ಆದ್ವಿ. ಇದೇ ಕೇರಳ ಎಂಟ್ರೆನ್ಸು. ಸೊ ಇಲ್ಲೂ ಒಂದು ಟೀ ಬ್ರೇಕು. ಓದೋದ ಕಡೆ ಎಲ್ಲ ನಮಗೆ ದಿನಕ್ಕೆ ಒಂದು 5 ಸತಿನಾರು ಟೀ ಬ್ರೇಕ್ ಆಗ್ತಾಯಿದ್ವಿ. ಅಂದರೆ ಹಿಂದೆ ಕೂತ್ಕೊಳ್ಳೋರ್ಗೆ ನಮಗೇನು ಅನ್ನಿಸ್ತಿರಲ್ಲ, ಬೈಕ್ ರೈಡ್ ಮಾಡೋರ್ಗಂತೂ ಬೇಕಾಗೇ ಇತ್ತು. ಹಾಗೆ ನಿದ್ದೆ ಇಲ್ಲದೆ ಇರೋ ಕಾರಣ ನಿದ್ದೆ ಬರುತ್ತೆ, ಅದಕ್ಕೋಸ್ಕರನಾದ್ರು ಟೀ ಬ್ರೇಕಿಗೆ ಹಾಕಲೇಬೇಕಿತ್ತು. ಸೊ ಇದು ಕೇರಳಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಇದು ನಾವು ಮಾಡಿರೋ ಹೋಮ್ ಸ್ಟೇ. ಇದು ಬಂದು ನನಗೇನೋ ಇದು ರೂಮ್ ಥರ ಕಾಣಿಸ್ಲಿಲ್ಲ, ಯಾವುದೋ ಮನೇನ ರೂಮ್ ಥರ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಫೀಲ್ ಆಯಿತು. ಸೊ ಇದು ಕೇರಳ ಹೋಮ್ ಸ್ಟೇ. ಬಟ್ ಇಲ್ಲಿ ನಮಗೆ ಊಟ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಮಗೆ ಊಟ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನೆಕ್ಸ್ಟ್ ಪಯಣ ಬೀಚ್ಗೆ ಹೋಗ್ತಾ ಇದ್ದೀವಿ. ನನಗಂತೂ ಬೀಚು ನಾನು 7th ಇದ್ದಾಗ ನೋಡಿದ್ದು, ಮುರುಡೇಶ್ವರ ಬೀಚ್ ನೋಡಿದ್ದು. ಅದಾಗಿದ್ಮೇಲೆ ಇಷ್ಟು ವರ್ಷ ಆದಮೇಲೆ ಇವಾಗ ಬೀಚಿಗೆ ಹೋಗ್ತಾಯಿದ್ದೀನಿ. ನನಗಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಹೋಗೋಣ ಬನ್ನಿ. ಬೀಚಿಗೆ ರೀಚ್ ಆಗಿದೆ. ಇದು ಹೊರಗಡೆಯಿಂದ ಕಾಣ್ತಾ ಇರೋವಂಥ ಬೀಚು. ನಾವಿನ್ನೂ ಒಳಗೆ ಹೋಗಿಲ್ಲ, ನಮಗೆ ಈಚೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ವಿಡಿಯೋ ಮಾಡಿಕೊಂಡೆ. ಈಚೆಯಿಂದನೇ ಇಷ್ಟು ಹತ್ರದಿಂದ ನೋಡೋ ಥರ ಕಾಣ್ತಾ ಇದೆ. ಒಳಗೆ ಹೋದ್ಮೇಲೆ ಇನ್ನೂ ಚೆನ್ನಾಗಿದೆ, ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಬೀಚ್ ಮಾತ್ರ. ಫೋರ್ಸ್ಗೆ ನಾನೇ ಬಿದ್ದೋಗೋ ಥರ ಇತ್ತು ನೀರು ಫೋರ್ಸು, ಅಷ್ಟು ಚೆನ್ನಾಗಿತ್ತು. ಬಟ್ ಬೀಚೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ನಿನಗೆ ಅದಕ್ಕೆ ಅಲ್ಲಿಂದ ವೇವ್ಸ್ ಚೆನ್ನಾಗಿ ಬರ್ತಿದಲ್ಲ. ಅಲ್ವಾ ಬೀಚಲ್ಲಿ ಸೌಂಡೇ ಎಷ್ಟು ಜೋರಾಗಿದೆ. ಎಲ್ಲ ವಿಡಿಯೋದಲ್ಲೂ ಸೌಂಡೇ ಜೋರಾಗಿ ಕೇಳಿಸ್ತಾ ಇದೆ. ಆ ಅಲೆಗಳ ಸೌಂಡ್ ಇದೆಯಲ್ಲ, ಅದಂತೂ ಇನ್ನೂ ಚೆನ್ನಾಗಿತ್ತು, ಒಂಥರ ಕೇಳೋದಕ್ಕೂ ಚೆನ್ನಾಗಿದೆ. ಸೊ ನನಗಂತೂ ಅಲೆಗಳ ಸೌಂಡು ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಬೀಚ್ನ ತೀರಾ ಹುಡ್ಕೋಕ್ಕಾಗಲ್ಲ, ಆದರೆ ಇಲ್ಲಿಂದ ನೋಡಿ ಒಂಥರ ಚೆನ್ನಾಗಿರುತ್ತೆ. ಅಲೆ ಅಲ್ಲಿಂದ ಎಷ್ಟು ಫಾಸ್ಟಾಗಿ ಬರುತ್ತೆ, ಮತ್ತು ಇಲ್ಲಿ ನಮಗೇನೆ ಭಯ ಆಗುತ್ತೆ ಅದು ಬರ್ತಾ ಇದ್ರೇ. ಚೆನ್ನಾಗಿದೆ ಅಲ್ಲ ಬೀಚೆಲ್ಲ. ನಾವಂತೂ ಎಂಜಾಯ್ ಮಾಡಿದ್ವಿ. ನಾವಿಬ್ಬರು ಪರ್ಸ್ನಲಾಗಿ, ನಾನು ನಮ್ಮ ಹಸ್ಬೆಂಡು ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡು ನಾವು ಎಂಜಾಯ್ ಮಾಡಿದ್ವಿ. ನಮ್ಮ ಗ್ಯಾಂಗ್ ಏನಿದೆ ಅದು ಆ ಕಡೆ ಹೋಗಿತ್ತು, ಅಲ್ಲಿಗೆ ನಾವು ಆಮೇಲೆ ಹೋದ್ವಿ ಆ್ಯಕ್ಚುಲಿ. ಸೊ ನೋಡ್ತಾ ಇದ್ದೀರಲ್ವ ಬೀಚ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ನಮ್ಮ ಗ್ಯಾಂಗು ಈ ಜಾಗಕ್ಕೆ ಬಂದಿದ್ರು. ನಾವು ಅಲ್ಲಿರುವಾಗ ಅವ್ರು ಇಲ್ಲಿ ಮುಗಿಸ್ಕೊಂಡು ಹೋಗಿದ್ದಾರೆ, ನಾವು ಇವಾಗ ಇಲ್ಲಿಗೆ ಬಂದಿದ್ದೀವಿ. ತುಂಬ ನೀರು ಅಲೆ ಜಾಸ್ತಿಯಾಗಿ ಮುಂದೆ ಬರಬಾರ್ದು ಅನ್ನೋದಕ್ಕೆ ಅಷ್ಟು ಬಿಗ್ ಸ್ಟೋನ್ಸ್ ಎಲ್ಲ ಹಾಕಿದ್ದಾರೆ. ಈ ಸ್ಟೋನ್ಸಲ್ಲಿ ಏಡಿಗಳು ಸಹ ಪಾಚಿಗೆ ಅಲ್ಲೇ ಇತ್ತು. ಏಡಿಗಳೆಲ್ಲ ನೋಡಿದ್ವಿ ನಾವು ರಿಯಲ್ ಆಗಿ. ಬಟ್ ಭಯ ಆಗುತ್ತೆ ದೂರದಿಂದ ನೋಡೋದಕ್ಕೆ, ಆದರೆ ಅದಷ್ಟು ದೂರ ಇದ್ರೂ ಭಯ ಆಗ್ತಿತ್ತು. ಸೊ ಇಲ್ಲಿ ಬಂದು ಇಲ್ಲೂ ಕೂಡ ಫೋಟೋಸ್ ಎಲ್ಲ ಸಖತ್ತಾಗಿ ಬಂದಿದೆ. ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಇಲ್ಲಿಂದ ನೋಡೋದಕ್ಕೂ ಸಹ ನೀರು ಚೆನ್ನಾಗಿತ್ತು. ಅದು ವೇವ್ಸ್ ತುಂಬ ಹೈಯಲ್ಲಿ ಬರ್ತಿತ್ತು, ಅದೆಲ್ಲನೂ ಇಲ್ಲೂ ಕೂಡ ಚೆನ್ನಾಗಿತ್ತು. ಟಿಫನ್ ಮಾಡ್ದೇ ನಾವು ಬೀಚಲ್ಲೆಲ್ಲ ಎಂಜಾಯ್ ಮಾಡಿದ್ದು. ಸೊ ಎಂಜಾಯ್ ಮಾಡಿದ ತಕ್ಷಣ ಹೊಟ್ಟೆ ಹಸಿವಾಯಿತು, ಟಿಫನ್ ಮಾಡೋಕ್ಕಂತ ಬಂದ್ವಿ. ಈ ಟಿಫನ್ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಪರೋಟ ಜೊತೆಗೆ ಬಟಾಣಿ ಸಾಗು. ಸೊ ಇದು ಇಷ್ಟ ಆಯಿತು ನಮಗೆ. ನಮ್ಮ ನಡಿ ವಿಲ್ಲಾ ಕಡೆ. ನೆಕ್ಸ್ಟು ನಾವು ಹೋಗ್ತಾ ಇರೋವಂಥ ಹೋಮ್ ಸ್ಟೇ ಬಂದು ವಿಲ್ಲಾ. ಸೊ ವಿಲ್ಲಾ ನಾನು ಯಾವತ್ತೂ ಫೀಲ್ ಮಾಡಿಲ್ಲ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ ವಿಲ್ಲಾ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಅದ್ರ ಕಾಸ್ಟ್ ಬಂದುಬಿಟ್ಟು 17K. ಸೊ 17K ಅಂತ ಅಂದರೆ ಎಕ್ಸೈಟೆಡ್ ಆಗಿಲ್ಲದೆ ಇರುತ್ತಾ. ಸೊ ಅದನ್ನು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ನಾವು ತಲಕಾವೇರಿಗೆ ಹೋಗಬೇಕಾದ್ರೆ ಗ್ರೀನರಿ ನೋಡಿ ತುಂಬ ಖುಷಿಯಾಗಿತ್ತು. ಇನ್ನು ಇಲ್ಲಿ ಕೇರಳದಲ್ಲಂತೂ ಗ್ರೀನರಿ ನೋಡಿಬಿಟ್ಟು ಕಳೆದೋಗ್ಬಿಟ್ಟೆ ನಾನು. ವಿಲ್ಲಾ ಅಂದರೆ ಅದು ತೋಟಕ್ಕೆ ಬಂದುಬಿಡ್ಬೇಕಲ್ಲ, ಗ್ರೀನರಿ ಮಧ್ಯೆನೇ ವಿಲ್ಲಾ ಇರುತ್ತೆ. ಸೊ ಆ ಥರ ವ್ಯೂ ಚೆನ್ನಾಗಿರುತ್ತೆ ಅಂತ. ಬಟ್ ಹೋಗೋ ರೂಟ್ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ ಕೇರಳದಲ್ಲಿ. ಆ್ಯಂಡ್ ನಾವು ಒಂದು ಅಬ್ಸರ್ವ್ ಮಾಡಿದ್ದು ಏನಂತಂದರೆ ಚರ್ಚಸ್ಸು ಕೂಡ ತುಂಬ ಜಾಸ್ತಿ ಇತ್ತು. ಒಂದು ರೋಡಲ್ಲಿ ಒಂದು 2-3 ಚರ್ಚ್ಗಳೆಲ್ಲ ಇದ್ವು.
ಸೊ ಅದೊಂದು ಅಬ್ಸರ್ವ್ ಮಾಡಿದ್ವಿ, ಇಲ್ಲಿ ಅದು ಜಾಸ್ತಿ ಇದೆ ಅಂತ. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು. ವಿಲ್ಲಾಗೆ ಹೋಗೋ ದಾರಿ ಮಾತ್ರ ತುಂಬ ಚಿಕ್ಕದು, ಎಲ್ಲ ಸಂದಿಗುಂದಿ ನುಕ್ಕೊಂಡು ಹೋಗೋ ಥರ ಇತ್ತು. ಬಟ್ ನಮ್ಮ ಬಾಯ್ಸ್ ಆದ್ರೂ ಗಾಡಿ ಓಡಿಸ್ಕೊಂಡು ಹೋದರು. ಬಟ್ ವಿಲ್ಲಾಗದಲ್ಲಿ ಇರೋ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಚೆನ್ನಾಗಿತ್ತು, ಸ್ಪೇಸಿಯಸ್ ಆಗಿತ್ತು. ಬಟ್ ಹೋಗೋ ದಾರಿ ಇದೆಯಲ್ಲ, ಅದು ಮಣ್ಣು ರೋಡ್ ಬೇರೆ, ತುಂಬ ಕಷ್ಟ ಆಯಿತು. ಮಳೆ ಇಷ್ಟ ಅಲ್ಲ, ಮಳೆ ಬಗ್ಗೆ ಕಣ. ಇಲ್ಲಾಗ ಹೋದ ತಕ್ಷಣ ಎಲ್ಲ ಕೊಂಡಿದ್ದೆ ಸ್ವಿಮ್ಮಿಂಗ್ ಪೂಲ್ ಮೇಲೆ. ನನ್ನಂದು ಅಷ್ಟು ಟ್ರಿಪ್ ಸ್ಟಾರ್ಟ್ ಆಗ್ತವಿಂದನೂ ನಾನು ಕೇಳ್ತಾ ಇದ್ದಿದ್ದೆ ಸ್ವಿಮ್ಮಿಂಗ್ ಪೂಲ್ಗೆ ಯಾವಾಗ ಹೋಗ್ತೀವಿ, ಯಾವಡೆ ಹೋಗ್ತೀವಿ, ವಿಲ್ಲಾಗೆ ಯಾವಾಗ ಹೋಗ್ತೀವಿ ಅಂತ. ಅವರೆಲ್ಲರೂ ನನ್ನ ಸಮಾಧಾನ ಮಾಡಿ ಹೋಗ್ತೀವಿ ನೋಡು, ನಿನ್ನಂತೂ ಬಿಡಲ್ಲ ಅಂತ ಹೇಳ್ತಾಯಿದ್ರು. ನಾವು ಬಂದ ತಕ್ಷಣ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ರೈನ್ ಕೋಟೆಲ್ಲ ಬಿಸಾಕಿ ಫಸ್ಟು ಆರಿದೆ ಸ್ವಿಮ್ಮಿಂಗ್ ಪೂಲ್ಗೆ. ಎಲ್ಲರೂ ತಳ್ಳಿದ್ದೆ ನನ್ನ ಸ್ವಿಮ್ಮಿಂಗ್ ಪೂಲ್ಗೆ ಫಸ್ಟು. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದೀವಿ, ಮಳೆ ಬರ್ತಾ ಇದೆ, ಬಟ್ ನಮಗೆ ಚಳಿ ಆಗಲಿ ಏನಾಗಲಿ ಏನೂ ಅನ್ನಿಸ್ತಿಲ್ಲ. ನಮ್ಮನ್ನು ನಾವು ಮರ್ತೋಗ್ಬಿಟ್ಟಿದ್ದೀವಿ ಫುಲ್ಲು ಸ್ವಿಮ್ಮಿಂಗ್ ಪೂಲಲ್ಲಿ. ಎಲ್ಲ ಬಾಯ್ಸು ಎಲ್ಲರೂ ಆರಾಮಾಗಿ ನೋಡಿದ್ರಲ್ಲ ನೀವೇ ವಿಡಿಯೋದಲ್ಲಿ, ಹೆಂಗೆ ಒಬ್ಬರಾದ್ಮೇಲೆ ಒಬ್ಬರು ಜಿಗಿಯೋದು, ಕುಣಿಯೋದು, ಒಬ್ರನ್ನ ತಳ್ಳೋದು, ಒಬ್ರನ್ನ ತೀಟ್ಲೆ ಮಾಡೋದು. ಅಲ್ಲಿ ಬೇರೆ ಜಾರೋ ಥರ ಇತ್ತು ಸುತ್ತ ಸ್ಪೇಸು, ಎಲ್ಲಿ ಬೀಳ್ತಾರೋ ಅಂತ ಅಂದ್ಕೊಂಡ್ವಿ. ಬಟ್ ಒಂದಷ್ಟು ಜನ ಬಿದ್ದರು. ಅಲ್ಲಂತೂ ಸ್ವಿಮ್ಮಿಂಗ್ ಪೂಲಲ್ಲಂತೂ ತುಂಬ ಚೆನ್ನಾಗಿತ್ತು. ಅವಳೇ ಹೇಳಿದಪ್ಪ, ಅವಳ ಫೋನು. ಒಂದು ಕಡೆ ಮಳೆ ಬರ್ತಾ ಇದೆ, ಒಂದು ಕಡೆ ಸ್ವಿಮ್ಮಿಂಗ್ ಪೂಲಲ್ಲಿದ್ದೀವಿ, ಆ್ಯಂಡ್ ಪಕ್ಕದಲ್ಲಿ ಹಾಗೆ ಮ್ಯಾಗಿ ಬೇಯ್ತಾ ಇದೆ. ಸೊ ಇದಂತೂ ಹೆಂಗಿರುತ್ತೆ ಹೇಳಿ ಫೀಲು. ಅಂದರೆ ನಾವೇ ಚಿಕ್ಕ ಗ್ಯಾಸ್ ತೊಗೊಂಡೋಗಿದ್ದೆ, ಅಂದರೆ ಚಿಕ್ಕದಂದರೆ ಒಂದು ಪುಟಾಣಿದ್ದು ಒಂದು ಕೈಯಷ್ಟು ಅಗಲ ಇದೆ ಅಷ್ಟೇ. ಅದು ಸಿಲಿಂಡ್ರು ಕೂಡ ಒಂದು ಸ್ಪ್ರೇ ಥರ ಬರುತ್ತೆ. ಸೊ ಅದನ್ನು ಹಾಕ್ಬಿಟ್ಟು ಅಲ್ಲೇ ಮ್ಯಾಗಿ ಮಾಡ್ತಾಯಿದ್ದಾರೆ, ನೋಡಿದ್ರಲ್ವ. ಅಲ್ಲಿ ಮ್ಯಾಗಿ ಬೇಯ್ತಾ ಇದೆ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಸ್ವಿಮ್ಮಿಂಗೆಲ್ಲ ಮುಗಿಸ್ಕೊಂಡು ಮ್ಯಾಗಿ ತಿಂದ್ಕೊಂಡು ಸ್ವಿಮ್ಮಿಂಗ್ ಪೂಲ್ನ ಅಲ್ಲಿಗೆ ಎಂಡ್ ಮಾಡಿದ್ವಿ. ಎಲ್ಲರೂ ನೀಟಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತು ಎಲ್ಲರೂ ಸೇರಿಕೊಂಡು ಕೂತ್ಕೊಂಡು ನೆಕ್ಸ್ಟ್ ಏನು ಪ್ಲ್ಯಾನು ಅಥವಾ ಏನೇನು ಖರ್ಚಿದೆ ಅದನ್ನೆಲ್ಲ ಇವಾಗಲೇ ಡಿಸ್ಕಷನ್ ಮಾಡ್ತಾ ಇದ್ದಿದ್ದು. ಇದು ಎಲ್ಲರೂ ಒಂದೇ ಕಡೆ ಸೇರಿ ಎಲ್ಲರೂ ಫ್ರೆಶ್ ಅಪ್ ಆಗಿ ನೋಡಿ ಇವಾಗ ಮಲ್ಕೊಂಡ್ರೆ ಸಾಕನ್ನಂಗಿದೆ ನಮಗೆಲ್ಲ. ಅಲ್ಲೇ ಊಟ ಅವರೇ ಕೊಟ್ಟಿದ್ದರು, ನಾನ್ ವೆಜ್ಜು ಕೊಟ್ಟಿದ್ದರು, ವೆಜ್ಜು ಕೊಟ್ಟಿದ್ದರು. ಎರಡೂ ಚೆನ್ನಾಗಿತ್ತು. ಅಂದರೆ ನಾನ್ ವೆಜ್ಜೇ ಜಾಸ್ತಿ ಇದ್ದಿದ್ದು, ವೆಜ್ಜು ಒಂದು ಚಟ್ನಿ ಒಂದು ಇಬ್ರಿಗಾಗೋಷ್ಟು ಅಷ್ಟೇ ಕೊಟ್ಟಿದ್ದು. ಬಟ್ ಚಿಕನ್ ಗೊಜ್ಜು ಎಲ್ಲ ಊಟನೂ ಚೆನ್ನಾಗಿತ್ತು, ಚೆನ್ನಾಗಿ ಕೊಟ್ಟಿದ್ದರು. ದೀಪಗಳು ದೀಪ ಲೈಟ್ ಆಫ್, ಬೆಳಗ್ಗೆ ಬೆಳಗು ಬೆಳಗು ಅಂತ ಒಂದು ಕೊಡ್ತಾರೆ. ಅಲ್ಲಿ ಯಾರು ನಾನೇ ಲೈಟ್ ಆಫ್ ಮಾಡ್ಬಿಟ್ಟು ಲೈಟ್ ಇದು ಮಾಡ್ಬಿಟ್ಟು ಎಷ್ಟು ಸರ್ಕಸ್ ಮಾಡಿದ್ದೀನಿ ಏನು ಮೇಡಮ್. ಊಟ ಆಗಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡಿದ್ವಿ, ಮಸ್ತಾಗಿತ್ತು. ಇದೇ ನೋಡಿ, ನಮಗೆ ಮೇಲೆ ರೂಮ್ ಕೊಟ್ಟಿದ್ರು, ಬಾಯ್ಸ್ ಎಲ್ಲ ಕೆಳಗಿದ್ರು. ಇಲ್ಲಿ ಕರ್ಟನ್ ತೆಗ್ದು ಆ ವ್ಯೂ ನೋಡಿದ್ರೆ ತುಂಬ ತುಂಬ ಖುಷಿ ಆಯಿತು. ನಾನಂತೂ ಬೆಳಗ್ಗೆ ಎದ್ದ ತಕ್ಷಣ ಇದೇ ಕೆಲಸ ಮಾಡಿದ್ದು. ಆ್ಯಂಡ್ ನಾನಂತೂ ತುಂಬ ಹ್ಯಾಪಿ ಆದೆ ಈ ವ್ಯೂ ನೋಡಿ. ನಾವೆಲ್ಲ ಜಸ್ಟ್ ಫಿಲಮ್ಸಲ್ಲಿ ಈ ಥರ ಸೀನ್ಸ್ನ ನೋಡ್ತೀವಿ, ಬಟ್ ನಮ್ಮ ಲೈಫಲ್ಲಿ ಅದು ಒಂದು ದಿನಕ್ಕಾದರೂ ಕ್ರಿಯೇಟ್ ಆದರೆ ಅದೇ ಬೆಸ್ಟ್. ಅಂದರೆ ಒಂದು 17K ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ಟೋಟಲಾಗಿ ವಿಲ್ಲ ಚೆನ್ನಾಗಿತ್ತು. ಬೆಳಗ್ಗೆ 8 ಗಂಟೆಲಿ ಇದು ನಾನು ನೋಡಿದ್ದು, ಮಸ್ತಾಗಿತ್ತು. ಕಾಣಿಸ್ತಾ ಬಿಡು, ಇಲ್ಲ ಮಿಚ್ಚ ಕತ್ಲೆಯಲ್ಲಿ ಕಾಣಿಸಲ್ಲ. ಗಿಡ ತುಂಬ್ಕೊಂಡ್ಬಿಡಿ.
ಅಲ್ಲ ಫಸ್ಟೇ ಆನಂದನ ಹೆಸರು ತಗೊಂಡ್ಬೇಕಾಗಿತ್ತು ಲಾಸ್ಟ್ಗೆ ಹೆಂಗೋ 2 ರೀಲ್ಸ್ಗಳು ಹಾಕೊಂಡು ಅಪ್ಲೋಡ್ ಮಾಡ್ತಾನೆ ಈಗ ಹೊಡ್ಕೊಂಡು ಜಗ್ಗಿದ್ದ ಈಗ ಹಾಕ್ಬಿಡಿ ಇವಾಗ ಮಾಡ್ಕೊಳ್ಳ ನಾವು ಕೆಳಗೆ ಬರೋ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಟಿಫನ್ ಆಲ್ರೆಡಿ ರೆಡಿ ಆಗಿತ್ತು. ನೀರು ದೋಸೆ, ಪೂರಿ, ಕಡಲೆಕಾಳು ಗೊಜ್ಜು ಆ್ಯಂಡ್ ಆಲೂಗಡ್ಡೆ ಸಾಗು ಇಷ್ಟನ್ನು ಕೊಟ್ಟಿದ್ರು ಟಿಫನ್ಗೆ. ಅದು ಕೂಡ ಚೆನ್ನಾಗಿತ್ತು. ಪ್ಲಸ್ ರಾತ್ರಿದು ಚಿಕನ್ ಸಾಂಬಾರು ಇವ್ರು ಯಾರು ಅಷ್ಟಾಗಿ ಖಾಲಿ ಮಾಡಿರಲಿಲ್ಲ. ಪೂರಿ ಜೊತೆ ಚಿಕನ್ ಸಾಂಬಾರು ಕೂಡ ಅದು ಕೂಡ ಚೆನ್ನಾಗಿತ್ತು. ಟೋಟಲಾಗಿ ಟಿಫನ್ ಸೂಪರ್ ಆಗಿತ್ತು. ಯಾರದು ಫಸ್ಟ್ ಆನ್ಸರ್ ನಿಂಗೆ ಏನು ಮಾಡಿದೆ, ಇವಳು ಐಡಿ ಫಾಲೋ ಮಾಡಕ್ಕೆ ಅವಳು ಬೇಕಾಗಿತ್ತು, ಅವಳು ಬೈಬೇಕು ಐಡಿ ಫಾಲೋ ಮಾಡಿದೆ ಅಂತ ಆಯ್ತಾ. ಅದಾದ್ಮೇಲೆ ನಿಮ್ಮ ಮನೆ ಫಸ್ಟ್ ಸಿಗಾಕೊಳ್ಳೋದು ಎಕ್ಸ್ಟ್ರಾ ಬೇರೆ ಏನಾರು ಆನ್ಸರ್ ಬಂದಿರ ಮನೆ ಎದುರುಗಡೆ ಯಾರೋ ಅವರಲ್ಲಿ ಕುಚ್ಚಲ್ಲಿ ಒಬ್ಬರಿದೆ ಮಳೆಯಲ್ಲಿ ಅವರ ಮುಗಿಸಿದ ಮದುವೆ ಆಯ್ತು. ಅವ್ರಿಂದ ಇಲ್ಲಿ ಮುಗಿಲಿಗೆ ಹೋಗ್ಬೇಕು. ಅವರ ತಂಗಿ ಮಗಳೆಲ್ಲ ಐತೆ. ಫೋನ್ ಆಲ್ರೆಡಿ ಕಮಿಟ್ ಆಗಿದೆ. ಎಷ್ಟೋ ಮಾತಾಡೋದು ತೊಂಡಲ್ಲಿ ಗೊತ್ತಿಲ್ಲ. ಇದು ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಶ್ರೀನಿ ಅನ್ನೋರು ನಮ್ಮನ್ನ ಬಿಡಲಿಲ್ಲ. ಸ್ವಿಮ್ಮಿಂಗ್ ಪೂಲ್ನ ಎಲ್ಲರನ್ನೂ ಒಂದು ಕಡೆಯಿಂದ ಇಳಿಸಿದ್ರು ಸ್ವಿಮ್ಮಿಂಗ್ ಪೂಲ್ಗೆ. ಇನ್ನು ಈ ಥರ ಚಾನ್ಸ್ ಸಿಗಲ್ಲ ಅಂತ ಹೇಳಿಬಿಟ್ಟು. ಸೊ ಚೆನ್ನಾಗಿತ್ತು, ಆವಾಗ್ಲೂ ಮಜಾ ಮಾಡಿದ್ವಿ. ಆ್ಯಂಡ್ ಇದು ಬಂದು ನಾವಿದ್ದಿದ್ದು ರೂಮು, ಅಂದರೆ ನಮಗೆ ಮೇಲೆ ಕೊಟ್ಟಿದ್ದಿದ್ದು ರೂಮು. ಇದು ಕೂಡ ಚೆನ್ನಾಗಿತ್ತು. ಬೆಡ್ಡು, ಅಟ್ಯಾಚ್ ಬಾತ್ರೂಮು ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲು ಲೈಕ್ ಈ ಥರ ಎಲ್ಲ ಚೆನ್ನಾಗಿತ್ತು. ಸೊ ಇದು ನಾವು ಮಾಡ್ಕೊಂಡಿದ್ದಂತಹ ವಿಲ್ಲ. ಇದು ಕಾಣ್ತಾ ಇದೆಯಲ್ಲ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಇರೋದು, ಅದು ಬಂದು ಕೆಳಗಡೆ, ಅಂದರೆ ಬಾಯ್ಸು ಅಲ್ಲಿ ಇದ್ದರು. ಇದು ನಾವು ತೋರಿಸಿದ್ದು ಮೇಲ್ಗಡೆ. ಇದು ಎರಡು ಒಂದೇ ವಿಲ್ಲನೇ. ನೋಡಿ, ಅವರೇ ಊಟದ ಜೊತೆಗೆ ಪ್ಲೇಟ್ಸು, ಸೌಟ್ಸು ಏನೇನು ಬೇಕೋ ಅದೆಲ್ಲ ಅವರೇ ಕೊಟ್ಟಿದ್ದರು. ಸೊ ಫಸ್ಟು ನಾವಿಬ್ಬರು ಊಟ ಮಾಡ್ಕೊಂಡ್ವಿ, ಅವರು ಆಮೇಲೆ ಬಾಯ್ಸಿಗೆ ಕೊಟ್ವಿ. ಆ್ಯಂಡ್ ಇದು ನಾವು ಮಾಡಿದಂಥ ವಿಲ್ಲ, ಅಂದರೆ ಕೆಳಗಡೆ ಹೌಸ್ ಏನಿತ್ತು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ, ಇದು ಬಾಯ್ಸ್ಗೆ, ಅಂದರೆ ಬಾಯ್ಸ್ ಅವ್ರು ಇಟ್ಕೊಂಡಿದ್ರು. ಇದು ತುಂಬ ಚೆನ್ನಾಗಿದೆ. ಡಬಲ್ ಬೆಡ್ರೂಮ್ ಥರ ಒಳ್ಳೆ ಮನೆ ಥರ ಫೀಲ್ ಆಗುತ್ತೆ. ಆ್ಯಂಡ್ ಒಂದು ಬಾತ್ರೂಮಲ್ಲಿ ಗ್ಲಾಸ್ ಎಲ್ಲ ಇರುತ್ತಲ್ವ, ಈ ಫಿಲಮಲ್ಲೆಲ್ಲ ತೋರಿಸ್ತಾರಲ್ವ ಸ್ನಾನ ಮಾಡೋದಕ್ಕೆ ಗ್ಲಾಸಲ್ಲಿ, ಶವರಲ್ಲಿ, ಆ ಥರ ಅಫಿಷಿಯಲ್ ಆಗಿತ್ತು. ಸೊ ಈ ಕೆಳಗಡೆ ಮನೆ ನನಗೆ ಮೇಲ್ಗಡೆ ಮನೆಗೇ ಇಷ್ಟ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಬಾಯ್ಸ್ ನಮ್ಮಿಬ್ಬರನ್ನ ಮೇಲೆ ಕಳಿಸ್ಬಿಟ್ರು. ವಿಲ್ಲನ ಖಾಲಿ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಪ್ಲೇಸು ಸೂಚಿಪರ ವಾಟರ್ ಫಾಲ್ಸ್. ಈ ವಾಟರ್ ಫಾಲ್ಸ್ ತುಂಬ ಚೆನ್ನಾಗಿತ್ತು ಮಾತ್ರ. ಈಗ ಅಲ್ಲಿಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೀವು ನೋಡ್ಬೋದು ಎಲ್ಲ ಫೇಸು ಕ್ಲಾರಿಟಿಯಾಗಿ ಕಾಣ್ತಾ ಇದೆ. ಬೈಕ್ ರೈಡಲ್ಲಿ ಹೆಲ್ಮೆಟ್ ಹಾಕ್ಕೊಂಡಿರೋದ್ರಿಂದ ಯಾರ ಫೇಸು ನಿಮಗೆ ಕರೆಕ್ಟಾಗಿ ಕಾಣಿಸಿರಲ್ಲ. ಇದರಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಎಷ್ಟು ಜನ ಬಾಯ್ಸ್ ಇದ್ದಾರೋ ಅಷ್ಟು ಜನದ ಫೇಸು ನೀಟಾಗಿ ಕಾಣ್ತಾ ಇದೆ ಈ ವಿಡಿಯೋದಲ್ಲಿ. ಅಂದರೆ ಮುಂದೆ ಬರೋ ವೀಡಿಯೋಸಲ್ಲೂ ಕೂಡ ಇದೆ. ನಾವು ಅಲ್ಲಿ ಟಿಕೆಟ್ ತೊಗೊಂಡು ಅಲ್ಲಿಂದ ಮತ್ತೆ ಇವಾಗ ಹೋಗ್ತಾ ಇರೋದು ಚೆಕ್ಕಿಂಗ್ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿರುತ್ತೆ ಬೀಳ್ತೀವಿ. ಆಮೇಲೆ ಗೊಂಬೆ ನಾವಾಯ್ತೀವಿ ಎಲ್ಲರೂ ನೀನು ನೋಡ್ಕೊಂಡು. ವಿಡಿಯೋ ಬಂತು, ವಿಡಿಯೋ ಆಗೋಯ್ತು ಅಲ್ಲೋಡಲ್ಲಿ. ನಾನು ಹೇಳ್ದೆ ವಿಡಿಯೋ ಆಗೋಯ್ತು. ಅವನ್ ಬಿದ್ದ ವಯಸ್ಸ ಈ ಕಡೆ, ಸದ್ಯ ಈ ಕಡೆಗೆ ಅಲ್ಲೋದ್ ನೋಡ, ಅದು ಕೆಳಗೆ ಹೆಂಗೈತೆ ಬಿದ್ದಿದ್ರೆ ಅವರೇ ಕರೆಸ್ಬೇಕು. ಮತ್ತೆ ಅಲ್ಲೇ ಇರೋ ನಿಮ್ದೇಗಿ ಬರ್ತೀರಿ ಏನಿಲ್ಲ ಎತ್ತಕ್ಕ
ನಾವು ಬಂದು ಚಿಪ್ಪರ ವಾಟರ್ ಫಾಲ್ಸ್ ಹೋಗ್ತಾ ಇದೀವಿ. 1 ಕಿಲೋಮೀಟ್ರು ಟ್ರೆಕ್ಕಿಂಗ್ ಐತೆ. ಗಾಡಿ ಎಲ್ಲ ಬಿಡಲ್ಲ. ಆಲ್ರೆಡಿ ಯಾವುದು ಮಂಗಳವಾರ ಇವತ್ತು ಮಂಗಳವಾರ. ಬೆಂಗಳೂರಿಗಂತೂ ಹೋಗೋಕ್ಕಾಗಲ್ಲ. ಈಗ ಟೈಮ್ ಎಷ್ಟಂದರೆ 2 ಗಂಟೆ 3 ಗಂಟೆ ಇವಾಗ 2 ಗಂಟೆ ಆಗಿರ್ಬೋದು ಟೈಮು. 3:15 ಟೈಮು. ಇವತ್ತು ಬೆಂಗಳೂರಿಗೆ ಹೋಗ್ಬೇಕು ಅನ್ಕೊಂಡ್ವಿ. ಮನೆ ಗಟ್ಟನೆ ಎಂಟ್ರಿ ಹತ್ರಕ್ಕೂ ಹೋಗಲ್ಲ ಅಂತೀವಿ. ಹೋಗಲ್ಲ. ಕೇರಳದಲ್ಲೇ ಇವತ್ತು ಕೇರಳದಲ್ಲೇ ಒಂದು ಸ್ಟೇ ಮಾಡಿ ನಾಳೆ ಸಂಜೆವರೆಗೂ ಬೆಂಗಳೂರಿಗೆ ಬರ್ತೀವಿ. ಹೊಡಿಲೇಬೇಕು ಬೆಂಗಳೂರಿಗೆ ಅಂತ ಹೇಳೋದು. ಹೊಡಿಲೇಬೇಕು ಅಂದ್ರೆ ಅವ್ನು ಕಾನ್ನೇ ಕೊಟ್ಟಿಸ್ಬೇಕು ಗಾಡಿನ. ಹಾಂ, ಇನ್ನೂ 1 ಕಿಲೋಮೀಟರ್ ಇರುತ್ತೆ. ಜಿಗಣೆ ಹಾಂ, ನಡ್ಕೋಗಿ ಇನ್ನೇನೋ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ನಾವೆಲ್ಲರೂ ಇವತ್ತು ಸೇರ್ಕೊಂಡು ಸುಂಚಿಕೆರೆ ಫಾಲ್ಸ್ಗೆ ಬಂದಿದ್ದೀವಿ. ಸುಂಚಿಕೆರೆ ಅಲ್ಲ ಕಣೋದು, ಸೂಚಿಪರ. ಸೂಚಿಪರ ಫಾಲ್ಸ್ಗೆ ಬಂದಿದ್ದೀವಿ. ಯಾವುದಾದ್ರು ಗಂಡೊಬ್ಬ ಮಹೇಶ ಮಿಸ್ ಆಗಿ ಇವತ್ತು ಗಾನ ಬಿಡೋನು, ಬಟ್ ಉಳ್ಕೊಂಬಿಟ್ಟವನೆ. ಇದೆಲ್ಲ ಹಾಕ್ತೀರಾ ಮತ್ತೆ ಯೂಟ್ಯೂಬ್ಗೆ? ಇದೆಲ್ಲ ಯೂಟ್ಯೂಬ್ ಹಾಕ್ತೀರಾ? ಹಾಂ, ಹಾಕೋಣ. ಹಾಕ್ರಿ, ಶೇರ್ ಮಾಡ್ಕೊಂಡು. ಯಾರು ಆಗಿಲ್ಲ. ಅದು ರಿಯಾಕ್ಷನ್ ಅಂತ ಅಲ್ಲಿ ಕ್ಯಾಮ್ರಾ ಅಲ್ಲಿ ರೆಡಿ ಇತ್ತು ಇಲ್ಲಿ ಇದಕ್ಕೆ ಗೊತ್ತಾ? ಅದಕ್ಕೆ ಕಾಯ್ತಾನೆ. ಅದಕ್ಕೆ ಹಿಂದೆಗಡೆ ವಿಡಿಯೋ ಮಾಡ್ತಾನೆ. ಈಗ ಅವ್ರ ಹೆಂಡತಿನ ಬಿದ್ದು ಬಿಡೋಕೆ ಬೈ ಮಿಸ್ ಆಗಿ ಏನು ಮಾಡುತ್ತಲ್ಲ ಅವ್ರದ್ದು ವಿಡಿಯೋ ಬರೋದು. ನಾನು ಬೀಳಿಸ್ತೀನಿ ನೋಡಿ. ದೋಸ್ತರು ಬೀಳ್ತಾನ ಮಾಡೋಣ. ಕಾಲು ಕರೆಕ್ಟಾಗಿ ಇಕ್ರಪ್ಪ, ಏಟ್ ಆಯ್ತವೆ. ವಾಟರ್ ಫಾಲ್ಸ್ ತಗೊಂಡು ಬನ್ನಿ. ವಾಟರ್ ಫಾಲ್ಸ್ ಹೋಗ್ತೀವಿ. ಕೆಳಗಡೆ ಇರೋದು ಅದು ಅಂತ ಡೌನು ಹೋಗ್ಬೇಕು. ಹೌದಾ? ಮೇಲ್ಗಡೆಯಿಂದ ಬೀಳ್ತದ ವಾಟರ್ ಫಾಲ್ಸ್ ಅಂದ್ರೆ? ಇಲ್ಲ, ಕೆಳಗಡೆಯಿಂದ ಮೇಲೆ ಹೋಯ್ತದೆ. ಮೋಟ್ರ್ ಹಾಕಿರ್ತಾರೆ ಮಗ. ಇಲ್ಲ, ಬಿಡಿಸ್ಕೊಟ್ಟವರೊಂದು ಅದರಿಂದ ಬರ್ತದೆ. ನನಗೆ ಸಾಕಳ ತಗೋಗಿ. ಇದು ತಿರುಪತಿಗೆ ಹೋದಾಗ ಕ್ಯಾರೆಟ್ ಸೌತೆಕಾಯಿ ಕೊಡಬಾರ್ದು ಬ್ರೋ. ಹೆಂಗ್ ಬರ್ತವೆ ಗೊತ್ತಾ? ಅವೆಲ್ಲ ಕೊಡಕ್ಕೆ ಹೋಗ್ಬಾರ್ದು. ನಾವೆಲ್ಲ ನೇಚರ್ ಫುಡ್ ಮಾತ್ರ ತಿನ್ನಬೇಕು. ಸೌತೆಕಾಯಿ ಕ್ಯಾರೆಟ್ ಇನ್ನೇನು ಅಲ್ಲಿ ಸಿಗ್ತಾವ, ಅಲ್ಲಿ ಬೆಳಿತಾರ, ಅದು ಗೊತ್ತಾಗಬೇಕು. ಅಲ್ಲಿ ಬೆಳೆಯಲ್ಲ ಅಂದಮೇಲೆ ನೀವು ಕೊಟ್ಟು ರೂಢಿ ಮಾಡಿದ್ರೆ ಅವು ತಿನ್ನೋದೇ ಬಿಟ್ಬಿಡ್ತವೆ. ಏನ ನಾರ್ಮಲ್ ಫುಡ್ನ ಇಲ್ಲಿದೆಲ್ಲ ಈಸ್ಕೊಳಕ್ ಬರ್ತವೆ. ಅವಾಗ ಅದೇನಾಯ್ತದೆ, ಎಷ್ಟು ನೀಟಾಗಿ ಈಸ್ಕೊಳಕ್ ಬರ್ತಿದ್ ನಾನು ಇನ್ನೊಂದು ಫೋನಲ್ಲಿ ಐತೆ. ನೋಟು ಡ್ಯಾನ್ಸ್ ಆಡ್ಕೊ ಹೋಯ್ತಿದ್ಯಾ, ಕಾಲು ಎತ್ಕೊಂಡು ದಬಾಕೊಂಡ್ಬಿಟ್ಟೆ. ಆಮೇಲೆ ನೀನು ನಡೆಯೋ ಸ್ಟೈಲೇ ಹಂಗ, ಮುನ್ನ ಸ್ಟೈಲು. ಹಾಂ ಸ್ವಾಮಿ, ಏನು ಸ್ವಾಮಿ ಅನ್ಕೊಂಡು ನಡೀತಾ ಇದ್ದೀವಿ. ಅದು ಸಿಗ್ತಾನೆ ಇಲ್ಲ ಫಾಲ್ಸು. ಬಟ್ ನೀರು ಬೀಳ್ತಿರೋ ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು. ಇನ್ನೂ ಹತ್ರದಲ್ಲಿದೆ ಅನ್ಕೊಂಡು ಹೋಗ್ತಾ ಇದ್ದೀವಿ. ಸಿಗ್ತಾನೆ ಇಲ್ಲ. ಆ್ಯಂಡ್ ಇವಾಗ ಹೋಗ್ತಾ ಇರೋ ಜಾಗ ನೀವೇ ನೋಡ್ತಿರ್ಬೋದು ಯಾವ ಥರ ಕ್ರಿಟಿಕಲ್ ಆಗಿದೆ ಅಂತ. ಒಂದು ಸ್ವಲ್ಪ ಸ್ಲಿಪ್ ಆಗಿ ಜಾರು ಬಿತ್ತಂದರೆ ಉರುಳ್ಕೊಂಡು ಫಾಲ್ಸ್ ಹತ್ರನೇ ಹೋಗೋದಿಲ್ಲ. ನಾವೆಲ್ಲೂ ತಡ್ಕೊಳ್ಳಲ್ಲ, ಅಲ್ಲಿ ಎಲ್ಲೂ ನಾವು ಸ್ಟೇ ಆಗಲ್ಲ. ಸೊ ಈ ಥರದ್ರಲ್ಲೆಲ್ಲ, ಅದರಲ್ಲೂ ಮಳೆ ಇರೋದ್ರಿಂದ ಕಲ್ಲು ತೇವಾನೇ ಇರುತ್ತೆ. ಅಲ್ಲಿ ಒಂದ್ಸಲ ಜಾರ್ತಂದ್ರೆ ಹೋಯ್ತು. ಸೊ ಎಲ್ಲರೂ ಅದಕ್ಕೆ ಹುಷಾರಾಗಿ ನಿಧಾನಕ್ಕೆ ಹೋದ್ರೂ ನೋಡಿಕೊಂಡು ಕೆಳಗೆ ಇಳ್ಕೊಂಡು ಹೋದ್ವಿ.
ಬಟ್ ಅಲ್ಲಿ ನೋಡಿದ್ದು ನೀರು ಬೀಳ್ತೈತಲ್ವ ಅದನ್ನು ನೋಡಿಬಿಟ್ಟು ನಮಗಂತೂ ನಾವು ನಡೆದಿದ್ದು ಸುಸ್ತು ಎಲ್ಲ ಏನು ಗೊತ್ತೇ ಆಗಲಿಲ್ಲ. ಕೇಳಿಸ್ಕೊಂಡ್ರೆ ಅಲ್ವಾ ಜಲಪಾತದ ಒಂದು ಶಬ್ದ ಹೇಗಿರುತ್ತೆ ಅಂತ. ಸೊ ನಾವು ಅದನ್ನು ಅಲ್ಲೇ ಫೀಲ್ ಮಾಡಿದ್ದೀವಿ. ನಮಗಿನ್ನೂ ಖುಷಿ ಆಯಿತು. ನಮಗಿನ್ನೂ ಒಂಥರ ನೇಚರ್ ಇದೆಯಲ್ಲ ಅದನ್ನು ಸವಿಯೋಂತಹ 4 ದಿನ ಅಂತೂ ನಮಗೆ ಸೂಪರ್ ಅಂತಲೇ ಹೇಳ್ಬೋದು. ನಾವು ಅಲ್ಲಿ ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಇಳಿವಾಗಲೇ ಕಷ್ಟ ಆಗಿತ್ತು, ಇನ್ನು ಹತ್ತುವಾಗ ಕೇಳಬೇಕಾ ಇನ್ನೂ ಸುಸ್ತಾಗೋಯಿತು. ಹೆಂಗೋ ಹತ್ಕೊಂಡು ಬೇಗ ಅಲ್ಲಿ ಮಧ್ಯ ರೆಸ್ಟ್ ತೊಗೊಂಡು ಹತ್ಕೊಂಡು ಕಂಪ್ಲೀಟ್ ಮಾಡಿದ್ವಿ. ಮತ್ತು ರೀಚ್ ಆದ್ವಿ, ಬೆಟ್ಟ ಹತ್ತಿ ಎಲ್ಲ ಮುಗಿಸ್ಕೊಂಡು. ನೆಕ್ಸ್ಟು ನಮ್ಮದು ಡೈರೆಕ್ಟು ನಾವು ಬೆಂಗಳೂರಿಗೆ ಹೋಗೋದು ಇವಾಗ. ಬಟ್ ನಾವು ಇವಾಗ ಬಿಟ್ರೂ ಬೆಂಗಳೂರು ರೀಚ್ ಆಗಲ್ಲ. ಸೊ ಅದಕ್ಕೆ ಕೇರಳದಲ್ಲೇ ಅವತ್ತು ಅಲ್ಲೇ ಸ್ಟೇ ಆದ್ವಿ, ರೂಮಲ್ಲೇ ಸ್ಟೇ ಆದ್ವಿ. ಮತ್ತು ಬೆಳಗ್ಗೆ ಎದ್ದು ಬೆಂಗಳೂರಿಗೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲ ಸುನಿ ರಾತ್ರಿ ಬಂದ್ಬಿಟ್ಟು ಹಂಗೆ ಮಾಡಿದ್ದು ಎಲ್ಲ ಮಲ್ಕೋದು ಫುಲ್ ರೆಡಿ ಆಗ ನಿಮ್ದೆಲ್ಲ ಮಲ್ಕೊಂಡಿದ್ದೀರಾ ಟೀರ್ ಕೊಡಿ ನಾನು ಮಾತಾಡ್ತೀನಿ ನೋಡಿ ನಮ್ಮ ಬಾಯ್ ಟು ಕೇರಳ ಆ್ಯಂಡ್ ಕೇರಳ ನೇಚರ್. ಬಾಯ್ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಹೇಳಲೇಬೇಕು. ಅಟ್ಲೀಸ್ಟ್ ನಾವು 3 days ಅಂತೂ ಆ ನೇಚರ್ನ ಫೀಲ್ ಮಾಡಿದ್ದಕ್ಕೆ ನಾವು ಬ್ಲೆಸ್ಡ್ ಅಂತ ಹೇಳ್ಕೊತೀವಿ. ನಮ್ಮ ಒಂದು ಜೀವನದಲ್ಲಿ ಒಂದು 3 days ಮೆಮೊರಿ ಯಾವಾಗಲೂ ಸದಾಕಾಲ ಕೇರಳ ನೇಚರು, ತಲಕಾವೇರಿ ಎಲ್ಲ ನಮ್ಮ ಮೈಂಡಲ್ಲಿ, ನಮ್ಮ ಮೊಬೈಲಲ್ಲಿ ಪರ್ಮನೆಂಟಾಗಿ ಸ್ಟೋರ್ ಆಗಿರುತ್ತೆ. ಸೊ ನಾವು ನೆಕ್ಸ್ಟು ಫಾರೆಸ್ಟ್ ಏರಿಯಾ, ಅಂದರೆ ನಾವು ಹೋಗೋ ದಾರಿಯಲ್ಲಿ ಕೇರಳ ಫಾರೆಸ್ಟ್ ಏರಿಯಾ ಮತ್ತು ಕರ್ನಾಟಕ ಫಾರೆಸ್ಟ್ ಏರಿಯಾ 2 ಮಧ್ಯ ಬಾರ್ಡರ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ಫಾರೆಸ್ಟ್ ಏರಿಯಾದಲ್ಲಿ ಹುಲಿ, ಸಿಂಹ, ಕರಡಿ ಅದೆಲ್ಲ ಬರುತ್ತೆ ಅಂತ ಹೇಳಿದರು. ನನಗೆ ಭಯ ಆಗಿತ್ತು, ಬಟ್ ಕೆಲವೊಂದು ಪ್ರಾಣಿಗಳನ್ನ ನಾವು ರಿಯಲಾಗಿ ನೋಡಿದ್ವಿ. ಅದು ನಾನು ಹೇಳಲ್ಲ ಯಾವ ಪ್ರಾಣಿ ಅಂತ, ನೀವೇ ನೋಡಿ, ವಿಡಿಯೋ ಹಾಕಿದ್ದೀನಿ. ಇನ್ನೊಂಚೂರು ಮುಂದೆ ಹೋಗಂಗೆ. ನೋಡ್ಬಿಟ್ರೆ ಅದು ಸ್ವಲ್ಪ ಕಾಣ್ತದೆ. ಇವಾಗ ಕಾಣಿಸ್ತಿಲ್ಲ. ಜೂಮ್ ಮಾಡಿದ್ದೀನಿ. ಏನು ಮಾಡಲ್ವಾ ಅದು? ಇಲ್ಲಿದ್ರೆ ಮಾಡುತ್ತೆ. ಅಲ್ಲ ಐತಲ್ಲ, ಅಲ್ಲಿಂದ ಬಂದ್ಬಿಟ್ರೆ ಬಂದ್ರೆ ನಾವು ಓಡಬೇಕು. ನೋಡಿ ನಮ್ಮದೇ ನೋಡ್ತಾ ಇದೆ ಅದು. ಸೊಂಡ್ಲೆತ್ತೈತೆ ಮನೆ, ಬರಕ್ಕೆ ರೆಡಿ ಐತೈತೆ. ಯಾರು ಇಲ್ಲ, ನಾವು ಅಷ್ಟೇ ಮಧ್ಯದಲ್ಲಿ. ಅವ್ರವ್ರ ನಮ್ಮ ಹುಡುಗರು ಬಂದ್ರೆ ಅವ್ರಿಗೂ ತೋರಿಸ್ಬಿಟ್ಟು ಹೊಂಡೋದಾಯ್ತು, ಸ್ಟ್ರೈಟ್ ಹಾಕ್ಬಿಟ್ಟು. ಹೆಂಗಿದೆ ಆನೆ ರಿಯಲ್ ಆಗಿ, ಅದು ಕಾಡಲ್ಲಿ ಆನೆ ಒಂಟಿಯಾಗಿ ಓಡಾಡ್ತಿದೆ. ತುಂಬ ದಪ್ಪದಿದೆ, ಉದ್ದನೂ ಇದೆ ಆನೆ. ನೋಡ್ರು ಅಲ್ಲಿರೋರು ಮನೆ ಹತ್ರ ಎಲ್ಲ ಹೋಗಲ್ವ ಇದು? ಅಲ್ಲೆಲ್ಲ ಬರಲ್ಲ ಅವರು, ಯಾರು ಬರಲ್ಲ. ನಮ್ಮ ಹುಡುಗರಲ್ಲಿ ಬರಲೇ ಇಲ್ಲ, ಕಾಣ್ತಿಲ್ಲ ಈಗ. ಪ್ರಾಣಿ ಅಂತ ನೋಡಿದ್ರಲ್ವಾ, ನಾವು ಅಲ್ಲಿಂದ ಮುಂದೆ ಬಂದ್ಬಿಟ್ವಿ ಈ ಆನೆನ ನೋಡಿಕೊಂಡು. ಬಟ್ ನಮ್ಮ ಹಿಂದೆ ಬಾಯ್ಸ್ ಬರ್ತಿದ್ರಲ್ಲ, ಅವ್ರಿಗೆ ಅಡ್ಡನೇ ಹಾಕೋಬಿಟ್ಟಿದೆ. ನಾವು ನೋಡಿದಾನೇ ಸೇಮ್ ರೋಡಲ್ಲೇ ಅದೇ ಜಾಗದಲ್ಲೇ ಅಡ್ಡ ಹಾಕ್ಕೊಂಡ್ಬಿಟ್ಟಿದೆ. ಅವರೆಲ್ಲ ಸ್ಟಾಪ್ ಮಾಡಿಕೊಂಡು ಅಡ್ಡ ಅದು ರೋಡ್ ಕ್ರಾಸ್ ಮಾಡೋ ಥರ ವೀಡಿಯೋ ಮಾಡ್ಕೊಂಡಿದ್ದಾರೆ. ಇಷ್ಟು ಹತ್ರದಲ್ಲಿ ಐತೆ 2. ಅಲ್ಲೋಡಲಿ. ಇದೊಂದು ಅಡ್ಡ. ಮರಿಯಾನೆ ತಾಯಿಯಾನೆ ನಾನೇ ನೋಡ್ತೈತೆ ಮೊನ್ನೆ, ಅದು ನಾನೇ ನೋಡ್ತೈತೆ. ನಮಗೆಲ್ಲ ಗೊತ್ತಾಗೋಯ್ತು. ಜಿಂಕೆ ಜಿಂಗಲೇ ಜಿಂಗ ನಾನು ಅದ್ರ ಥರನೇ ಇದೀನಲ್ಲ, ಅದಕ್ಕೆ ಎಷ್ಟು ಶುದ್ಧ ಕೊಂಬುಗಳು ಮೊನ್ನೆ ಅದಕ್ಕೆ. ಹೋಗ್ತೀನಿ. ಅದು ಬಂದು ಕಚ್ಚಲ್ವಾ? ಕಚ್ಚುತ್ತಾ ಅದೇನಾದ್ರು ಬಂದು?
ಫೈನಲಿ ಕರ್ನಾಟಕಕ್ಕೆ ರೀಚ್ ಆದ್ವಿ. ಕರ್ನಾಟಕದಲ್ಲಿ ರೀಚ್ ಆದ ತಕ್ಷಣ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಬಿರಿಯಾನಿ ತಿಂದ್ಕೊಂಡು ನೆಕ್ಸ್ಟು ಬೇಕ್ರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ನಮ್ಮ ಗ್ಯಾಂಗಲ್ಲಿ ಇದ್ದ ಒಬ್ಬರು ಮಹೇಶ್ ಅಣ್ಣ ಅಂತ ಬೇಕ್ರಿನ ಸ್ಟಾರ್ಟ್ ಮಾಡಿದರು. ಆ ಬೇಕ್ರಿ ನಾವು ನೋಡಿರಲಿಲ್ಲ. ಅಲ್ಲಿಗೆ ವಿಸಿಟ್ ಮಾಡಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ನಾವು ನೆಕ್ಸ್ಟು ಬೆಂಗಳೂರಿಗೆ ಹೊರಟ್ವಿ. ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಒಂದು ಬೈಕ್ ರೈಡ್, ಮಾನ್ಸೂನ್ ರೈಡ್ ಟ್ರಿಪ್ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಒಂದು ಚಾನಲ್ಗೆ 101 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನನಗಂತೂ ತುಂಬ ಖುಷಿ ಇದೆ. ಇದೇ ಥರ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಎಲ್ಲನೂ ನಮ್ಮ ಮೇಲೆ ಹೀಗೆ ಇರಲಿ. ನಾನು ಆದಷ್ಟು ನಿಮಗೆ ಚೆನ್ನಾಗಿರೋವಂಥ, ಅಂದರೆ ನಿಮಗೆ ಯೂಸ್ ಆಗುವಂಥ ವೀಡಿಯೋಗಳನ್ನೇ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ನನ್ನ ಟ್ರಿಪ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಹ್ಯಾಪಿಯಾಗಿರಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ ಮೂಲಕ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್.